ಇಂದು ಆರ್ಸಿಬಿ ವರ್ಸಸ್ ಗುಜರಾತ್ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯಲಿದೆ. ಇಂದು ಆರ್ಸಿಬಿ ವರ್ಸಸ್ ಗುಜರಾತ್ ಹೈ ವೋಲ್ಟೇಜ್ ಮ್ಯಾಚ್ ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ನಡೆಯಲಿರುವಂತಹ ಪಂದ್ಯ. ಸಂಜೆ ನಡೆಯುವ ಪಂದ್ಯಕ್ಕೆ ಈಗಿನಿಂದಲೇ ಫ್ಯಾನ್ಸ್ ಜಮಾವಣೆಗೊಂಡಿದ್ದಾರೆ. ಗುಜರಾತ್ ತಂಡದಲ್ಲಿ ಇರೋ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಬೌಲಿಂಗ್ನತ್ತ ಕನ್ನಡಿಗರ ಚಿತ್ತ. ಕಳೆದ ಬಾರಿ ಹೋಮ್ ಗ್ರೌಂಡ್ ನಲ್ಲೇ ಮಿಂಚಿದ್ದಂತಹ ಕೆಎಲ್ ರಾಹುಲ್ ಅವರು, ಅದರಂತೆ ಇಂದು ಹೋಮ್ ಗ್ರೌಂಡ್ ನಲ್ಲಿ ಮಿಂಚಲಿದ್ದಾರ ಪ್ರಸಿದ್ಧ ಕೃಷ್ಣ. ಇವತ್ತು ಆರ್ಸಿಬಿ ವರ್ಸಸ್ ಗುಜರಾತ್ ಮ್ಯಾಚ್ ನಡೆಯಲಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಇವತ್ತು ಸಂಜೆ 7 ಗಂಟೆಗೆ ಪಂದ್ಯ ಆರಂಭವಾಗಲಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಫ್ಯಾನ್ಸ್ ಎಲ್ಲ ಆಗಲೇ ಬಂದ್ಬಿಟ್ಟಿದ್ದಾರೆ ಚಿನ್ನಸ್ವಾಮಿ ಅತ್ತ. ಪ್ರಸಿದ್ಧ ಕೃಷ್ಣ ಬೌಲಿಂಗ್ನತ್ತ ಈಗ ಕನ್ನಡಿಗರ ಚಿತ್ತ ಇದೆ. ಗುಜರಾತ್ ಟೈಟಾನ್ಸ್ ನಲ್ಲಿ ಕನ್ನಡಿಗ ಇರುವಂತದ್ದು. ಕಳೆದ ಬಾರಿ ಹೋಮ್ ಗ್ರೌಂಡ್ಸ್ ನಲ್ಲಿ ಕೆಎಲ್ ರಾಹುಲ್ ಮಿಂಚಿದ್ರು, ಅದರಂತೆ ಈ ಬಾರಿ ಪ್ರಸಿದ್ಧ ಕೃಷ್ಣ ಅವರು ಹೋಮ್ ಗ್ರೌಂಡ್ ನಲ್ಲಿ ಮಿಂಚಲಿದ್ದಾರಾ ಅನ್ನುವಂಥದ್ದು. ಇವತ್ತು ಆರ್ಸಿಬಿ ವರ್ಸಸ್ ಗುಜರಾತ್ ಮ್ಯಾಚ್ ಇದೆ, ಹೈ ವೋಲ್ಟೇಜ್ ಮ್ಯಾಚ್. ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ನಡೆಯಲಿರುವಂತಹ ಪಂದ್ಯ ಇದು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿರುವಂತಹ ಗುಜರಾತ್ ಹಾಗೂ ಆರ್ಸಿಬಿ ಪಂದ್ಯ. ಸಂಜೆಯ ಪಂದ್ಯಕ್ಕೆ ಈಗಿನಿಂದಲೇ ಫ್ಯಾನ್ಸ್ ಆಗಲೇ ಆಗಮಿಸ್ತಾ ಇದ್ದಾರೆ. ಗುಜರಾತ್ ತಂಡದಲ್ಲಿ ಇದ್ದಾರೆ ಪ್ರಸಿದ್ಧ ಕೃಷ್ಣ. ಈಗ ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗ್ ನಂತರ ಎಲ್ಲರ ಕನ್ನಡಿಗರ ಚಿತ್ತ ಆಗಿದೆ. ಕಳೆದ ಬಾರಿ ಹೋಮ್ ಗ್ರೌಂಡ್ಸ್ ನಲ್ಲಿ ಮಿಂಚಿದ್ರು ಕೆಎಲ್ ರಾಹುಲ್, ಅದರಂತೆ ಈ ಬಾರಿ ಹೋಮ್ ಗ್ರೌಂಡ್ ನಲ್ಲಿ ಪ್ರಸಿದ್ಧ ಕೃಷ್ಣ ಮಿಂಚುತ್ತಾರಾ ಅನ್ನೋದು ಪ್ರಶ್ನೆಯಾಗಿದೆ. ಯಾಕಂತಂದ್ರೆ ಹೋಮ್ ಗ್ರೌಂಡ್ಸ್ ಮೊದಲನೇದಾಗಿ, ಅದರಲ್ಲೂ ಕೂಡ ಕನ್ನಡಿಗರು ಬೇರೆ ತಂಡದಲ್ಲಿದ್ರು ಕೂಡ ನಮ್ಮ ಹೋಮ್ ಗ್ರೌಂಡ್ಸ್ ನಲ್ಲಿ ಆಡ್ತಾ ಇದ್ದೀವಿ ಅನ್ನೋದೊಂದು ವಿಶ್ವಾಸ ಹೆಚ್ಚಾಗಿರುತ್ತೆ. ಯಾವ ರೀತಿಯಾಗಿ ಮಿಂಚಲಿದ್ದಾರೆ ಅನ್ನೋದನ್ನ ಇವತ್ತಿನ ಸಂಜೆಯ ಪಂದ್ಯದಲ್ಲಿ ಕಾದು ನೋಡಬೇಕು. ಪ್ರಸಿದ್ಧ ಕೃಷ್ಣ ಬೌಲಿಂಗ್ ನತ್ತ ಈಗ ಕನ್ನಡಿಗರ ಚಿತ್ತ ಇದೆ. ಪ್ರಸಿದ್ಧ ಕೃಷ್ಣ ಒಳ್ಳೆಯ ಬೌಲರ್ ಕೂಡ. ಕಳೆದೆಲ್ಲ ಪಂದ್ಯಗಳನ್ನ ಗಮನಿಸಿದಾಗ ಒಳ್ಳೊಳ್ಳೆಯ ವಿಕೆಟ್ಗಳನ್ನ ಪಡೆದುಕೊಂಡಿದ್ರು. ಇವತ್ತು ತಮ್ಮ ಹೋಮ್ ಗ್ರೌಂಡ್ಸ್ ಬೆಂಗಳೂರು ಚಿನ್ನಸ್ವಾಮಿ, ಇಲ್ಲಿ ಅವರು ಯಾವ ರೀತಿ ಮಿಂಚಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕು. ಇವತ್ತು ಆರ್ಸಿಬಿ ವರ್ಸಸ್ ಗುಜರಾತ್ನ ನಡುವೆ ನೇರ ಹಣಾಹಣಿ ಇದೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಸಂಜೆ 7 ಗಂಟೆಯಿಂದ ನಡೆಯುವಂತಹ ಪಂದ್ಯಕ್ಕೆ, ಶುರುವಾಗುವ ಪಂದ್ಯಕ್ಕೆ ಈಗಿಂದಲೇ ಫ್ಯಾನ್ಸ್ ಬೇರೆ ಬೇರೆ ಊರುಗಳಿಂದ ಕೂಡ ಆಗಮಿಸ್ತಾ ಇದ್ದಾರೆ. ಪ್ರಸಿದ್ಧ ಕೃಷ್ಣ ಬೌಲಿಂಗ್ ನತ್ತ ಈಗ ಕನ್ನಡಿಗರ ಚಿತ್ತ. ನೋಡಿ, ಆರ್ಸಿಬಿ ಕನ್ನಡಿಗರ ತಂಡ, ಗುಜರಾತ್ನ ತಂಡದಲ್ಲಿ ಕನ್ನಡಿಗ ಇದ್ದಾರೆ. ಕೆಎಲ್ ರಾಹುಲ್ ಅವರು ಕೂಡ ಡಿಸಿ ಪರವಾಗಿ ಆಟ ಆಡ್ತಾರೆ. ಅವರು ಕೂಡ ಕಳೆದ ಬಾರಿ ಹೋಮ್ ಗ್ರೌಂಡ್ಸ್ ನಲ್ಲಿ ಅಬ್ಬರಿಸಿ ಬಬ್ಬರಿದ್ಬಿಟ್ಟಿದ್ರು. ಹೋಮ್ ಗ್ರೌಂಡ್ ನಲ್ಲಿ ಬ್ಯಾಟಿಂಗ್ ಮಾಡಿದ್ದಂತಹ ಕೆಎಲ್ ರಾಹುಲ್ ಇವತ್ತು ಗುಜರಾತ್ ಪರವಾಗಿ ಪ್ರಸಿದ್ಧ ಕೃಷ್ಣ ಅವರು ಬೌಲಿಂಗ್ ಮಾಡ್ತಿದ್ದಾರೆ. ಯಾವ ರೀತಿ ಇರುತ್ತೆ ಅವರ ಬೌಲಿಂಗ್, ಯಾವ ರೀತಿ ಸ್ಟ್ರಾಟಜಿಯನ್ನ ಮಾಡ್ತಾರೆ ಅನ್ನೋದನ್ನ ನೋಡಬೇಕು. ಈಗ ಪ್ರಸಿದ್ಧ ಕೃಷ್ಣ ಬೌಲಿಂಗ್ ನತ್ತ ಕನ್ನಡಿಗರ ಚಿತ್ತ ಇದೆ.